ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಆಲ್ರೆಡಿ 4:45. ಇವತ್ತು 5 ಗಂಟೆಗೆ ಹೋಗ್ಬಿಡೋಣ ಅಂತ ಬೇಗ ಹೋಗ್ತಿದ್ದೀವಿ. ಬೇಗ ಹೋಗಿ ಬೇಗ ಬರೋಣ ಅಂತ. ಬನ್ನಿ, ಬೇಗ ಹೋಗಿ ಬೇಗ ಬರೋಣ. ಜಸ್ಟ್ ಇವಾಗ ಬಂದು ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಕಾಲೇಜಿಗೆ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೊರಡ್ತಿದ್ರೆ ನಮ್ಮಮ್ಮ ಸೀಡ್ಸು ಮತ್ತು ಆಮ್ಲೆಟ್ ಕೊಟ್ಟಿದ್ದಾರೆ ಇವತ್ತು ನಾಷ್ಟ. ನೋಡಿ, ಆಮ್ಲೆಟ್ ಬೇಯ್ತಾ ಇದೆ. ಇನ್ನು ಇವತ್ತು ನಾಷ್ಟ ಇದೆ. ನೋಡಿ, ಜಸ್ಟ್ ಇವಾಗ ರೀಚ್ ಆಗಿದ್ದೀನಿ ಕಾಲೇಜು. ಆಲ್ರೆಡಿ ಟೈಮ್ ಆಗೋಗಿದೆ. ಎಲ್ಲರೂ ಹೊಟ್ಟೋಗಿದ್ದಾರೆ. 7:50 ಆಗೋಗಿದೆ. ಇವತ್ತು ಫಸ್ಟ್ ಪೀರಿಯಡೇ ವರ್ಕ್ಶೀಟ್ ಇದೆ. ಬನ್ನಿ, ಬೇಗ ಹೋಗಿ ವರ್ಕ್ಶೀಟ್ ಬರೀ. ಆಮೇಲೆ ಕ್ಲಾಸ್ ಇದೆಯಾ ಇಲ್ವ ನೋಡೋಣ. ಇವತ್ತು ಲಾಸ್ಟ್ ಡೇ. ಇವತ್ತು ಆದಮೇಲೆ ನೆಕ್ಸ್ಟ್ ಮಂಡೆಯಿಂದ ಫುಲ್ ಎಕ್ಸಾಮ್ಸ್ ನಡೆಯುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನೋಡಿ ಎಲ್ಲ ಕ್ಲಾಸಿಗೆ ಬಂದೆಲ್ಲ ಈಚೆ ಹೋಗಿದ್ದಾರೆ. ಕ್ಲಾಸಲ್ಲಿ ಇರೋದೇ 4 ಜನ. ವರ್ಕ್ಶೀಟ್ಗೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ 10 ನಿಮಿಷ ಇದೆ. ಎಲ್ಲ ನೋಡಿ ಈಚೆ ನಿಂತಿದ್ದಾರೆ. ನೋಡಿ, ಎಲ್ಲರೂ ವರ್ಕ್ಶೀಟ್ ಬರೀತಿದ್ದಾರೆ. ನೋಡಿ ಎಲ್ಲರೂ ವರ್ಕ್ಶೀಟ್ ಬರೀತಿದ್ದಾರೆ. ಮ್ಯಾಮ್ ನೋಡಿ ಅಲ್ಲಿ ಓಡಾಡ್ತಿದ್ದಾರೆ ಆರಾಮಾಗಿ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೋಡಿ, ಕ್ಲಾಸ್ ಎಲ್ಲ ಮುಗೀತು. ಎಲ್ಲರೂ ಹೊರಟ್ರು. ಅಷ್ಟೇ, ವರ್ಕ್ಶೀಟ್ ಒಂದೇ ಇದ್ದಿದ್ದು. ಎಲ್ಲ ಮುಗೀತು ಕಾಲೇಜೆಲ್ಲ. ಇವತ್ತು 9 ಗಂಟೆಗೆ ಮುಗ್ದೋಯ್ತು. ಬನ್ನಿ, ಬೇಗ ಮನೆಗೆ ಹೋಗೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ಸಂಜೆ ಕಡಲೆಕಾಯಿ ಪರ್ಸಕ್ಕೆ ಬೇರೆ ಹೋಗ್ಬೇಕು. ಬನ್ನಿ, ಬೇಗ ಮನೆಗೆ ಹೋಗಿ ರೆಡಿ ಆಗೋಣ. ಮನೆಗೆ ಬನ್ನಿ, ಹೋಗಿ ರೆಸ್ಟ್ ಮಾಡೋಣ ಸ್ವಲ್ಪ. ನೋಡಿ, ಮನೆಗೆ ಬಂದ್ಬಿಟ್ಟು ಫ್ರೂಟ್ ಪರಂಗಿ ಅನ್ನು ಹೆಲ್ತಿ ಫುಡ್ ತಿಂತಾಯಿದ್ದೀನಿ. ನೀವು ಅಷ್ಟೇ ಹೊರಗಡೆದೆಲ್ಲ ತಿನ್ನಬೇಡಿ, ಹೆಲ್ತಿ ಫುಡ್ಡೇ ತಿನ್ನಿ. ನೋಡಿ, ಪರಂಗಿ ಹಣ್ಣು ತಿಂತಾಯಿದ್ದೀನಿ ಇವಾಗ. ಇದು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ. ಇವಾಗ ನನ್ನ ಫೋನ್ಗೆ ಬ್ಯಾಕ್ ಕೇಸು ಮತ್ತು ಸ್ಕ್ರೀನ್ ಗಾರ್ಡ್ ಬಂದಿದೆ ಅಂತ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು. ನಮ್ಮ ಚಿಕ್ಕಪ್ಪ ಅವ್ರದ್ದೊಂದು ಫೋನ್ ಅಂಗಡಿ ಇದೆ. ಅವ್ರು ಫೋನ್ ಮಾಡಿದ್ರು. ಅದ್ರ ಜೊತೆ ಒಂದು ಪವರ್ ಬ್ಯಾಂಕ್ ಬೇಕಿತ್ತು ನನಗೆ. ಬನ್ನಿ, ಇದೆಲ್ಲ ಹೋಗ್ಬಿಟ್ಟು ತೊಗೊಂಬರೋಣ ಫಸ್ಟು. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು. ಬನ್ನಿ. ನೋಡಿ, ಇವಾಗ ಜಸ್ಟ್ ಅಂಗಡಿ ಹತ್ರ ಬಂದೆ. ನಮ್ಮ ಚಿಕ್ಕಪ್ಪ ಇರಲಿಲ್ಲ. 1 ನಿಮಿಷ ಬರ್ತೀನಿ ಅಂದರು. ಅದಕ್ಕೆ ಕಾಯ್ತಾ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ಮುಚ್ಚಿದೆ. ನೋಡಿ, ಹೋಗ್ಬಿಟ್ಟು ನಮ್ಮ ಚಿಕ್ಕಪ್ಪನ ಅಂಗಡಿಯಿಂದ ಪವರ್ ಬ್ಯಾಂಕ್ ಎಲ್ಲ ತಂದುಬಿಟ್ಟು ಫಿಶ್ ಫ್ರೈ ತಿನ್ಕೊಂಡು ಕೂತಿದ್ದೆ. ಅವಾಗ ಟಿ ವಿಲಿ ಯೂಟ್ಯೂಬ್ ಹಾಕೊಂಡು ನೋಡ್ತಿದ್ದೆ. ಇವಾಗ ಟ್ರೆಂಡಿಂಗಲ್ಲಿ ನಡೀತಿರೋದೊಂದು ವಿಡಿಯೋ ಕಾಣಿಸ್ತು ನನಗಲ್ಲಿ. ಟ್ರೆಂಡಿಂಗಲ್ಲಿ ನಡೀತಿದೆಯಲ್ಲ, ನಾನು ಯಾಕೆ ಹೋಗಿ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು. ಬನ್ನಿ, ನಿಮ್ಮನ್ನ ತಡೆದಿರುವವರು ಯಾರು? ಬೇಗ ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಎಲ್ಲಿಗೆ ರೆಡಿ ಆಗ್ತಿದ್ದು ಅಂತ ನೋಡಿದ್ರಲ್ಲ. ಇವಾಗ ನೋಡಿ, ಕಡಲೆಕಾಯಿ ಪರ್ಸಕ್ಕೆ ಬಂದಿದ್ದೀವಿ. ಇವಾಗ ಕಡಿಮೆ ಜನ ಇದ್ದಾರೆ. ಬನ್ನಿ ಹೋಗೋಣ.
I think I found it now. What I've been looking for. Isn't it beautiful? It's got my head all up in the clouds. I think I found it now. Everything I want. ನಮ್ಮ ಅಣ್ಣಂಗೆ ಒಂದು ಫೈನಲ್ ಇಯರ್ ಅಂತ ಕಾಲೇಜಿಂದ ಒಂದು ಫ್ರೇಮ್ ಕೊಟ್ಟು ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ. ಅವನು ಇವೆಂಟ್ಸ್ಗೆ ಡೈರೆಕ್ಟರ್ಸ್ ಆಗಿದ್ದ, ಸೊ ಹಂಗಾಗಿ ಡೈರೆಕ್ಟರ್ ಅಂತ ಒಂದು ಫ್ರೇಮ್ ಕೊಟ್ಟಿದ್ದಾರೆ. ಅವನು ಈ ಸಲ ಫೈನಲ್ ಇಯರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಜೋರು ಮಳೆ ಬರ್ತಿದೆ, ಎಲ್ಲ ಫುಲ್ ಟ್ರಾಫಿಕ್ ಜಾಮ್. ನೋಡಿ ಬೈಕವರೆಲ್ಲ ನೆಂದು ಸೈಡ್ಗೆ ಹಾಕ್ತಿದ್ದಾರೆ ಎಲ್ಲರೂ. ಪಾಪ ನೋಡಿ ಎಷ್ಟು ಬೈಕ್ ನಿಂತಿದೆ ಸೈಡಲ್ಲೆಲ್ಲ. ನೋಡಿ ಅಲ್ಲೆಲ್ಲ ಹೆಂಗೆ ನಿಂತಿದ್ದಾರೆ. ನೋಡಿ ಜೋರು ಮಳೆ ಇರೋದ್ರಿಂದ ಬೈಕವ್ರಿಗೆಲ್ಲ ಹೋಗೋಕ್ಕೆ ಜಾಗ ಇಲ್ದೇ ಬ್ರಿಡ್ಜ್ ಕೆಳಗೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಬೈಕವರೆಲ್ಲ. ಪಾಪ ಅಲ್ವಾ? ನಾವು ಬೈಕ್ ತಂದಿದ್ರೆ ಇದೇ ಥರ ಯಾವ್ದಾದ್ರು ಬ್ರಿಡ್ಜ್ ಕೆಳಗೆ ಹಾಕೊಂಡು ನಿಂತ್ಕೋಬೇಕಿತ್ತು. ನೋಡಿ ನೋಡಿ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿದೆ ಇದರಿಂದ. ನಾವು ಬೈಕ್ ತರದೆ ಆಟೋಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ನಾವು ಬೈಕ್ ತಂದಿದ್ರೆ ಇದೇ ಥರ ಹಿಂಗೆ ನಿಂತ್ಕೋಬೇಕಿತ್ತು ನಾವು ಸೈಡಲ್ಲಿ. ಮನೆಗೆ ಇವಾಗಲೇ ಹೋಗ್ತಿರ್ಲಿಲ್ಲ. ಬನ್ನಿ ಈಗ ಹೋಗೋಣ ಬೇಗ. ಕಾಮೆಂಟ್ಸ್ ನೋ ಕಾಮೆಂಟ್ಸ್. ಇಲ್ಲ ನಾಳೆ ನಮ್ಮ ತಮ್ಮಗೆ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆ ಸ್ನ್ಯಾಕ್ಸ್ ಎಲ್ಲ ತೋತಿದ್ದಾನೆ ಅವನು. ಬನ್ನಿ ಇವಾಗ ಏನೋ ಪೆನ್ ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಯಾವ ಪೆನ್ ಕೊಡ್ತಾನೆ ನೋಡೋಣ. ನೋಡಿ ಹೆಂಗೆ ಹೋಗ್ತಿದ್ದಾನೆ ಪೆನ್ ಬೇಕಂತ. ಕಾರ್ತಿಕ ಮುಗೀತಲ್ಲ ಅಂತ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ರು ಇವತ್ತು. ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಾನ್ ವೆಜ್ ಮಾಡ್ತಿದ್ದಾರೆ, ಚಿಕನ್ ಮಾಡ್ತಿದ್ದಾರೆ. ನೋಡಿ ಅದಕ್ಕೆ ಸಾಸ್ಗಳೆಲ್ಲ ತರಿಸ್ಕೊತಿದ್ದಾರೆ. ಬನ್ನಿ ಹೋಗ್ಬೇಕು ಕೊಡೋಣ, ಬೇಗ ಮಾಡಲಿ. ನೋಡಿ ಚಿಕನ್ ಬೇಯ್ತಾ ಇದೆ. ಕಾರ್ತಿಕ ಮುಗೀತು ಅಂತ ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ ಮತ್ತು ಚಿಕನ್ ಸಾಂಬಾರು ಮಾಡ್ತಿದ್ದಾರೆ ಇದರಲ್ಲಿ. ನೋಡಿ ಚಿಕನ್ ಬೇಯ್ತಾ ಇದೆ ಇಲ್ಲಿ. ಇವತ್ತಿಗೆ ಇಷ್ಟೇ ಗೈಸ್, ಊಟ ಎಲ್ಲ ಮುಗೀತು. ಬಂದಿದ್ದೀನಿ ಇವಾಗ ಮಲ್ಕೋಬೇಕು, ಯಾಕಂದರೆ ಮತ್ತೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಸ್ಪೋರ್ಟ್ಸ್ಗೆ. ಸೊ ಎಲ್ರಿಗೂ ಬಾಯ್ ಬಾಯ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಿಮಗೆಲ್ಲ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡಿ. ಧನ್ಯವಾದಗಳು ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.